ಕಾರ್ಯಕ್ರಮನ ತುಂಬಕೊಂಡೊಂದು ಏನಿತ್ತ ಇವಂಜಿ ಕಾರ್ಯಕ್ರಮಕ್ಕೆ ನಮ್ಮಟ್ಟುಗು ಧಾರ್ಮಿಕ ಉಪನ್ಯಾಸನ ಕೊರ್ರೆ ಪುನಂಚಿನಾರು ಸಂತೋಷ್ ಪಿ ಅಳಿಯೂರು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಉಡುಪಿ ಕಾಸರಗೋಡು ಜಿಲ್ಲೆದ ಧರ್ಮಸ್ಥಳ ಭಜನಾ ಪರಿಷತ್ನ ಸಮನ್ವಯ ಅಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮೇರೆ ನಮ್ಮ ಸಭೆಯನ್ನು ಉದ್ದೇಶಿಸಾದ ಧಾರ್ಮಿಕ ವಾಯನಂಚಿನ ಉಪನ್ಯಾಸನ ಕೊರಡು ಬಂದು ಮೇರೆಗೆ ವಿನಂತಿ ಮಲ್ತೊಂದಲ್ಲ. ಓಂ ಶ್ರೀ ಮಂಜುನಾಥಾಯ ನಮಃ. ಸಾನ್ನಿಧ್ಯದ ಪರಮಶಕ್ತಿಯಾಗಿರುವಂತಹ ಶ್ರೀ ಮಹಾಮಾಯಿ ತಾಯಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ತಾಯಿಯ ಚರಣಾರವಿಂದಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಶ್ರೀ ಮಹಾಮಾಯಿ ಸೇವಾ ಭಜನಾ ಮಂಡಳಿ ಇದರ 3ನೇ ವರ್ಷದ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಈ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರ ಈ ಉಪಸ್ಥಿತಿಯನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಿ ಗೌರವಿಸಿಕೊಳ್ತಾ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ಭಜಕ ಬಂಧುಗಳೇ ಹಾಗೂ ಎಲ್ಲ ಸಭಾಸದರೇ ಹಾಗೂ ಮಾಧ್ಯಮ ಮಿತ್ರರೇ, ಬಹಳ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ತುಂಬಾ ಸಂತೋಷ ಆಗ್ತದೆ. ಭಜನಾ ಮಂಡಳಿಯ 3ನೇ ವರ್ಷದ ವಾರ್ಷಿಕೋತ್ಸವವನ್ನ ಒಂದು ಅರ್ಥಪೂರ್ಣವಾಗಿ ಆಯೋಜನೆ ಮಾಡುವಲ್ಲಿ ಶ್ರೀ ಮಹಾಮಾಯಿ ಭಜನಾ ಮಂಡಳಿ ಒಂದು ಯಶಸ್ವಿಯಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಗುರುಗಳನ್ನ ನಾನು ವಿಶೇಷವಾಗಿ ಗೌರವಿಸಿಕೊಳ್ತಾ ಇದ್ದೇನೆ. ನಮ್ಮ ಭಜನಾ ಗುರುಗಳು ಅಶೋಕ್ ಸರ್ ಅವರ ಪ್ರಯತ್ನವನ್ನ ನಾವೆಲ್ಲ ಗಮನಿಸಿದ್ದೇವೆ. ಬೇರೆ ಬೇರೆ ಕಡೆಗಳಲ್ಲಿ ಭಜನೆಯನ್ನ ಸಂಘಟನೆ ಮಾಡುವುದರ ಜೊತೆಗೆ ಮಕ್ಕಳಿಗೆ ಒಂದಷ್ಟು ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ಕೊಡುವಂತಹ ಕೆಲಸ ಕಾರ್ಯಗಳು. ದಯವಿಟ್ಟು ಎದು ನಿಲ್ಬೇಕು. ಅಶೋಕ್ ಸರ್, ಅಂಜನೆ ಭಾಸ್ಕರ ಕುಲಾಲ್ ಓಲರನ್ನ ಭಾಸ್ಕರ ಕುಲಾಲ್ರನ್ನು ಕೂಡ ನಾನು ತುಂಬಾ ಗಮನಿಸಿದ್ದೇನೆ. ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 14 ಜಿಲ್ಲೆಗಳ 14 ತಾಲೂಕಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಭಜನೆಯ ಸಂಘಟನೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಭಾಸ್ಕರ್ ಕುಲಾಲ್ರನ್ನ ನಾನು ವಿಶೇಷವಾಗಿ ಗೌರವಿಸ್ತಾ ಇದ್ದೇನೆ. ಈ ಕೋಟಬಾಗಿಲಿನ ಕಾರ್ಯಕ್ರಮದಲ್ಲಿ ಯಾಕೆ ಅಂತ ಕೇಳಿದ್ರೆ ಅವರಿಗೆ ವೈಯಕ್ತಿಕವಾಗಿ ಎಷ್ಟೇ ಸಮಸ್ಯೆಗಳಿದ್ರು ನೀವೆಲ್ಲ ನೋಡಿರ್ಬೋದು, ಅವರ ತೊಂದರೆ ತಾಪತ್ರಗಳನ್ನ ನೋಡಿರ್ಬೋದು. ಆದ್ರೆ ಅವೆಲ್ಲವುಗಳನ್ನ ಪಕ್ಕಕ್ಕಿಟ್ಟು ಮಕ್ಕಳ ಏಳಿಗೆ ಆಗಬೇಕು, ಮಕ್ಕಳಿಗೆ ಸಂಸ್ಕಾರ ನೀಡಬೇಕು, ಅದರ ಜೊತೆಗೆ ಮಕ್ಕಳನ್ನ ಒಂದಷ್ಟು ಭಜನೆ ಜೊತೆಗೆ ತೊಡಗಿಸಿಕೊಂಡು ಅವರಿಗೆ ಧಾರ್ಮಿಕ ಶಿಕ್ಷಣ ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ ಅವರು ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಇಬ್ಬರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು, ಇನ್ನೂ ಜೋರಾಗಿ ಮಕ್ಕಳೇ. ಯಾಕೆಂತ ಕೇಳಿದ್ರೆ ಅವರು ಬೇರೆ ಏನನ್ನು ನಿರೀಕ್ಷಿಸುವುದಿಲ್ಲ. ಇಷ್ಟು ಕಡೆಗಳಿಗೆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ನಾನು ಮೊನ್ನೊಂದ್ಸಲ ಚಿಕ್ಕಮಗಳೂರಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ನಾನು ಆ ದಿವಸ ಕಾರ್ಯ ಇರಲಿಲ್ಲ, ಬಸ್ಸಲ್ಲಿ ಹೋಗ್ಬೇಕಾಗಿತ್ತು. ಬೆಳಿಗ್ಗೆ ಬಂದು ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ತೇನೆ, ಇವರು ರಿಕ್ಷಾ ಹಿಡ್ಕೊಂಡು ನಿಂತಿದ್ದಾರೆ. ಅಷ್ಟು ಕಷ್ಟಪಟ್ಟು ದುಡಿತಾರೆ. ಮನೆಯಲ್ಲಿ ಇತ್ತೀಚೆಗೆ ಆದ ಘಟನೆ ನಿಮ್ಗೆಲ್ಲ ನೆನಪಿರಬೇಕು. ಅದರ ಜೊತೆಗೆ ಈ ಸಂದರ್ಭದಲ್ಲಿ ನಾನು ಸತೀಶಣ್ಣ ಅವರನ್ನ ಕೂಡ ನೆನಪಿಸಿಕೊಳ್ತೇನೆ. ಈ ಕಾರ್ಯಕ್ರಮ ನಾನು 3 ವರ್ಷದಿಂದ ನಿರಂತರವಾಗಿ ನೋಡ್ತಾ ಇದ್ದೇನೆ. ಆಟಿಟೋಂಜಿ ದಿನ ಕಾರ್ಯಕ್ರಮ ಕೂಡ ನಾನು ಭಾಗವಹಿಸಿದ್ದೆ. ಪೋಷಕರ ಒಂದು ಇನ್ವಾಲ್ವ್ಮೆಂಟ್ ತುಂಬಾ ಖುಷಿ ಆಯ್ತು ನನಗೆ. ಹಾಗಾಗಿ ಈ ಪೋಷಕರಿಂದಾಗಿ ಭಜನಾ ಮಂಡಳಿ ಬೆಳೆಯುತ್ತಿದೆ. ನಮ್ಮ ರಂಗಭೂಷಣ ಮಣಿಯನ್ನ ಇದ್ದಾರೆ, ಅವರು ಬೇರೆ ಬೇರೆ ನಾನು ಮೊನ್ನೆ ಕಾರ್ಯಕ್ರಮದಲ್ಲಿ ನೋಡುವ ಅಲ್ಲಿ ಪಕ್ಕದಲ್ಲಿ ಆದ್ರೂ ಅವರು ತೊಡಗಿಸಿಕೊಳ್ತಾ ಇದ್ದಾರೆ. ರಂಗಭೂಮಿಯಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿದವರು. ಅವರಿಗೂ ಕೂಡ ತಾಯಿಯ ಅನುಗ್ರಹ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಭಾಗದಿಂದ ಇನ್ನಷ್ಟು ಮಂದಿ ಬೆಳೆದು ಬರಬೇಕು ಅಂತ ನನ್ನ ಆಸೆ. ಯಾಕಂತ ಕೇಳಿದ್ರೆ ತಾಯಿಯ ಅನುಗ್ರಹ ನಿರಂತರವಾಗಿರಬೇಕು. ಹೇಗೆ ಸೌತಡ್ಕ ಅನ್ನುವಂತ ಕ್ಷೇತ್ರ ಮಕ್ಕಳಿಂದಾಗಿ ಬೆಳೆಯಿತು ಅನ್ನುವಂತ ಇತಿಹಾಸ ಇದೆಯೋ, ಮಹಾಮಾಯಿಯ ಕ್ಷೇತ್ರವು ಕೂಡ ಹಾಗೆ. ಮಹಾಮಾಯಿ ತಾಯಿಗೆ ಮಕ್ಕಳಂದ್ರೆ ಬಹಳ ಪ್ರೀತಿ. ಈ ಸಂದರ್ಭದಲ್ಲಿ ರಾಜೇಶ್ ಕೋಟಕಾರರವರ ನೇತೃತ್ವದಲ್ಲಿ ಉತ್ತಮ ರೀತಿಯಲ್ಲಿ ಸಂಘಟನೆ ಆಗ್ತಾ ಇದೆ. ಈ ಭಾಗದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆ ಸಂಸ್ಕಾರ ಕೊಡುವ ಕೆಲಸ ಕಾರ್ಯಗಳು ಕೂಡ ಈ ಭಾಗದಲ್ಲಿ ನಿರಂತರವಾಗಿ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಈ ನಿಮ್ಮ ಶ್ರಮವನ್ನ ಉಲ್ಲೇಖ ಮಾಡುತ್ತಾ, ಕೆಲವೊಂದು ಕಡೆ ಮಾತಿದೆ, ನಾವು ಅನ್ಯ ಧರ್ಮೀಯರನ್ನ ನಾವು ಅವರ ಕಾರ್ಯಕ್ರಮಗಳಿರ್ಬೋದು, ಅವರು ಮಾಡುವಂತ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಒಂದು ತಮಾಷೆ ಮಾಡುವಂತದ್ದು ಇರ್ತದೆ. ಅದು ಆಗಬಾರದು. ಯಾಕೆಂತ ಕೇಳಿದ್ರೆ ನಾವು ನಮ್ಮ ಧರ್ಮದ ಕೆಲಸ ಕಾರ್ಯಗಳನ್ನು ನಾವು ಎಷ್ಟು ಪಾಲಿಸಿದ್ದೇವೆ ಅನ್ನುವಂಥದ್ದು ವಿಚಾರ ಇರುವಂತಹದ್ದು. ನಮ್ಮ ಧರ್ಮದಲ್ಲಿ ಬಹಳಷ್ಟು ವಿಚಾರಗಳಿವೆ. ನಾವು ಸಂಸ್ಕಾರ ಕೊಡುವಂತಹ ವಿಚಾರದಲ್ಲಿ ನೋಡಿದ್ರೆ ಧಾರ್ಮಿಕವಾಗಿ ಬಹಳಷ್ಟು ಬೆಳೆಯಬೇಕಾದದ್ದಿದೆ, ಕಲಿಯಬೇಕಾದದ್ದಿದೆ. ಆದ್ರೆ ಇನ್ನೊಬ್ಬರನ್ನ ನಾವು ನಿಂದೆ ಮಾಡುದು, ಟೀಕೆ ಮಾಡುದು ಅಷ್ಟು ಸರಿಯಲ್ಲ. ಹೊರತಾಗಿ ನಮ್ಮ ಧರ್ಮದ ಆಚರಣೆಗಳನ್ನ ನಾವು ಅಳವಡಿಸಿಕೊಳ್ಳಬೇಕು, ಆಡಂಬರ ಮಾಡಬೇಕು ಅಂತ ನಾನು ಹೇಳುವುದಲ್ಲ. ಮೂಢನಂಬಿಕೆಗಳನ್ನ ಉಳಿಸಿಕೊಳ್ಳುವಲ್ಲಿ ನಮ್ಮ ಪಾತ್ರ ಬಹಳ ದೊಡ್ಡದಾಗಿರುತ್ತದೆ. ಮೂಢನಂಬಿಕೆಗೆ ಹೋಗಬಾರದು. ಹಾಗಾಗಿ ಮೂಢನಂಬಿಕೆ ಯಾವುದಿದೆಯೋ, ನಮ್ಮ ಗುರು ಹಿರಿಯರು ಕಲಿಸಿಕೊಟ್ಟಿರುವಂತಹ ಮೂಢನಂಬಿಕೆ ಯಾವುದಿದೆಯೋ
ಅದನ್ನ ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡುವುದರ ಜೊತೆಗೆ ಗ್ರಾಮ ಮಟ್ಟದಲ್ಲಿ ಬೆಳೆಸಿಕೊಳ್ಳಬೇಕು ಅನ್ನುವಂತ ಮಾತನ್ನ ಹೇಳುತ್ತಾ, ಅದರ ಜೊತೆಗೆ ನಮ್ಮಲ್ಲಿ ಬಹಳಷ್ಟು ಹಬ್ಬ ಹರಿದಿನಗಳು ನಡೀತಾ ಇರ್ತದೆ, ಬಹಳಷ್ಟು ಹಬ್ಬಗಳಾಗ್ತದೆ. ಆದ್ರೆ ನಾವು ಯಾವ ಹಬ್ಬವನ್ನ ಯಾವ ಕಾರಣಕ್ಕಾಗಿ ಆಚರಿಸ್ತಾ ಇದ್ದೇವೆ ಅಂತ ನಾವು ಹೇಳುವುದಿಲ್ಲ. ಇವತ್ತಿನ ಮಕ್ಕಳ ಹತ್ರ ಕೇಳಿದ್ರೆ ಅದರ ಅರ್ಥ ಯಾವುದಕ್ಕೆ ಯಾವ ಹಬ್ಬವನ್ನ ಆಚರಿಸ್ತೇವೆ ಅನ್ನೋದು ಗೊತ್ತಿರುವುದಿಲ್ಲ. ಕಾರಣ ನಮ್ಮ ಹಿಂದಿನವರು, ನಮ್ಮ ಪೂರ್ವಜರು ನಮಗೆ ಅದನ್ನ ವರ್ಗಾವಣೆ ಮಾಡಿಕೊಡ್ಲಿಲ್ಲ ಅಂತ ನಾನು ಭಾವಿಸ್ತೇನೆ. ಕಾರಣ ಯಾಕಂತ ಕೇಳಿದ್ರೆ ಅವರು ಕೇಳಿದ್ರೆ ಅದಕ್ಕೆ ನಿಕ್ಕದಾಗಿ ಅಂತ ಹೇಳುವಂತಹ ಕಾರಣ ಇರಬಹುದು, ಮಾತುಗಳು ಬಂದಿರಬಹುದು. ಆದ್ರೆ ನಾವು ಸ್ಪಷ್ಟವಾಗಿ ಯಾವುದೇ ಒಂದು ಹಬ್ಬವನ್ನ ಆಚರಿಸುವುದಿದ್ರು ಕೂಡ ಅದರ ಹಿಂದೆ ದೊಡ್ಡ ಕಾರಣ ಇರಲಿಲ್ಲ. ಇಡೀ ಇಂದು ನಮ್ಮ ಸಮಾಜ ಇರಬಹುದು ಅಥವಾ ಸನ್ಯಾಸಿಗಳಿರಬಹುದು, ಅವರನ್ನೆಲ್ಲ ದೂಷಣೆ ಮಾಡಬೇಕು, ತನ್ನದೇ ಅಸುರ ಪ್ರಕ್ರಿಯೆ ಬೆಳೆಯಬೇಕು ಅನ್ನುವಂತ ಚಿಂತನೆಯಿಂದ ಅವು ಒಂದು ಯಾಗ ಮಾಡುತ್ತಾನಂತೆ. ಆ ಯಾಗಕ್ಕೆ, ಈ ಯಾಗ ಮಾಡುವಂತಹ ಉದ್ದೇಶ ಮಹಾವಿಷ್ಣು ದೇವರ ಒಂದು ಗೋಚರಕ್ಕೆ ಬರ್ತದೆ. ಆ ಸಂದರ್ಭದಲ್ಲಿ ಬಾಲವಟುವಿನ ವೇಷದಲ್ಲಿ ಆ ಯಾಗಕ್ಕೆ ಮಹಾವಿಷ್ಣು ದೇವರು ಬರ್ತಾರಂತೆ. ಬಾಲವಟು ಅಂತ ಹೇಳಿದ್ರೆ ನಾವು ಬಾಲ ಅಂತ ಪುಟ್ಟ ಮಗುವಿನ ವೇಷದಲ್ಲಿ ಆ ಮಹಾವಿಷ್ಣು ಬರ್ತಾರಂತೆ. ಆ ಸಂದರ್ಭದಲ್ಲಿ ಯಾಗ ನಡೆಯುವಂತಹ ಸಂದರ್ಭ, ಯಾವುದೇ ವ್ಯಕ್ತಿಗಳು ಬಂದರೂ ಕೂಡ ಅವರಿಗೆ ದಾನವನ್ನು ಕೊಡುವಂತಹ ಒಂದು ಸಂಪ್ರದಾಯ. ಏನು ಕೇಳಿದ್ರು ಕೂಡ ಅವರಿಗೆ ದಾನ ಕೊಡಬೇಕು ಅನ್ನುವಂಥದ್ದು. ಆಗ ಈ ಮಗು ಬಂದು ಕೇಳ್ತದಂತೆ ಬಲಿಚಕ್ರವರ್ತಿ ಹತ್ರ, ಏನು ಬೇಕು ಅಂತ ಕೇಳಿದಾಗ, ನನಗೆ 3 ಹೆಜ್ಜೆ ಇಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ, ನನಗೆ 3 ಹೆಜ್ಜೆ ಇಡ್ಲಿಕ್ಕೆ ಅವಕಾಶ, ಅಷ್ಟು ಜಾಗವನ್ನು ನೀನು ನನಗೆ ದಾನ ಮಾಡಿ ಕೊಡಬೇಕು ಅಂತ. ಅದಕ್ಕೆ ಒಮ್ಮೆ ನಗುತ್ತಾನೆ ಮತ್ತು ಆಶ್ಚರ್ಯ ಪಡುತ್ತಾನೆ ಬಲಿಚಕ್ರವರ್ತಿ. ಯಾಕೆಂತ ಕೇಳಿದ್ರೆ ಇಷ್ಟು ಸಣ್ಣ ಪುಟ್ಟ ಮಗು 3 ಹೆಜ್ಜೆ ಇಡ್ಲಿಕ್ಕೆ ಎಷ್ಟು ಜಾಗ ಬೇಕಾಗಬಹುದು, ಆ ಜಾಗವನ್ನು ನಾನು ಕೊಡಬಲ್ಲೆ ಅನ್ನುವಂತ ದೃಷ್ಟಿಯಿಂದ ನಾನು ಕೊಡ್ತೇನೆ ಅಂತ ಹೇಳ್ತಾನಂತೆ. ಆಗ ನೀನು ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ, ನಿನ್ಗೆ ವಾಗ್ದಾನ ಕೊಡಬೇಕು ಅಂತ ಕೇಳ್ತಾನೆ. ಯಾರು? ಬಾಲವಟು. ಆಗ ವಾಗ್ದಾನವನ್ನ ಕೊಡ್ತಾನೆ. ತತ್ಕ್ಷಣದಲ್ಲಿ ಮಹಾವಿಷ್ಣು ದೇವರು ತ್ರಿವಿಕ್ರಮನ ರೂಪವನ್ನ ತಾಳಿ ಭೂಮಿ ಆಕಾಶ ಒಂದು ಆಗುವ ರೀತಿಯಲ್ಲಿ ಅವರಿಗೆ ದರ್ಶನವನ್ನ ಕೊಡ್ತಾರೆ. ಮೊದಲನೇ ಹೆಜ್ಜೆಯನ್ನ ನೆಲಕ್ಕಿಡ್ತಾರೆ, ಇಡೀ ಭೂಮಂಡಲ ಆವರಿಸಿಕೊಳ್ಳುತ್ತದೆ. ಎರಡನೇ ಹೆಜ್ಜೆಯನ್ನ ಆಕಾಶಕ್ಕೆ ಇಡ್ತಾರೆ, ಆಕಾಶ ಮಂಡಲ ಇಡೀ ಆವರಿಸಿಕೊಳ್ಳುತ್ತದೆ. ನಾವೊಂದು ಭಜನೆಯನ್ನ ಕೇಳಿರ್ತೇವೆ, ಆಕಾಶ ಭೂಮಿಗಳ ಅಳೆದಂತ ಪಾದ ಅಂತ. ನಾವು ಕೆಲವು ಕಡೆ ಭಜನೆ ಸಾಹಿತ್ಯವನ್ನ ಕೂಡ ತಪ್ಪಿ ಹೇಳುತ್ತೇವೆ ಅಂತ. ಕೆಲವರು ಹೇಳುವುದುಂಟು ಆಕಾಶ ಭೂಮಿಗಳ ಅಲೆದಂತ ಪಾದ ಅಂತ. ಅಲಿಯುವುದಲ್ಲ ಅದು. ನಿಜ ಅರ್ಥದಲ್ಲಿ ಮಹಾವಿಷ್ಣು ದೇವರು ಭೂಮಿ ಆಕಾಶಕ್ಕೆ ಒಂದು ಹೆಜ್ಜೆಯನ್ನಿಡುವಾಗ ಆ ಆಕಾಶ ಭೂಮಿಯನ್ನು ಅಳೆದಂತದ್ದು. ಎರಡನೇ ಹೆಜ್ಜೆ ಆಕಾಶಕ್ಕಾಯ್ತು. ಮೂರನೇ ಹೆಜ್ಜೆಯನ್ನು ಇನ್ನೆಲ್ಲಿ ಇಡ್ಲಿ ಅಂತ ಕೇಳಿದಾಗ ಬಲಿಚಕ್ರವರ್ತಿಗೆ ವಾಸ್ತವದ ಅರಿವಾಗ್ತದೆ. ಬಾಲವಟುವಿನ ವೇಷದಲ್ಲಿ ಬಂದದ್ದು ಮಹಾವಿಷ್ಣು ದೇವರು ಅಂತ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ನನಗೆ ಮೋಕ್ಷವು ಕೂಡ ಪ್ರಾಪ್ತವಾಗುವಂತಹ ಕಾಲ ಸನ್ನಿಹಿತ ಆಗುತ್ತದೆ ಅನ್ನುವಂಥದ್ದನ್ನ ತಿಳ್ಕೊಂಡು ಬಲಿಚಕ್ರವರ್ತಿ ತಲೆಯನ್ನ ಬಾಗುತ್ತಾನೆ, ನನ್ನ ತಲೆಗೆ ನಿಮ್ಮ ಕಾಲನ್ನ ಇಡಿ ಅಂತ. ಗೊತ್ತಿರುತ್ತದೆ ಬಲಿಚಕ್ರವರ್ತಿ ಪಾತಾಳ ಲೋಕಕ್ಕೆ ಹೋಗ್ತಾನೆ ಅನ್ನುವಂಥದ್ದು. ನಾವು ದೀಪಾವಳಿಯ ಸಂದರ್ಭದಲ್ಲಿ ಮೂಜಿ ದಿನ ಬಲಿಯಂದ್ರಲ್ಲಿ ಕ್ರಮ ಉಂಟದೆ ಕೂವಾಡುವ ನಮ್ಮ ದಯ ಕೂವಾಡುವ ಅನ್ನುವ ಗೊತ್ತಿಪ್ಪು ಅಂಡ ಅವೇ ಬಲಿಚಕ್ರವರ್ತಿಗೆ, ಅದೇ ಬಲಿಚಕ್ರವರ್ತಿಗೆ 3 ದಿವಸಗಳ ಕಾಲ ಭೂಮಂಡಲಕ್ಕೆ ಬಂದು ಹೋಗುವಂತಹ ಅವಕಾಶವನ್ನು ಕೊಡುತ್ತಾರೆ. ಅದರ ಜೊತೆಗೆ ಸೂರ್ಯ ಚಂದ್ರರು ಇರುವ ಕಾಲದವರೆಗೆ ತನ್ನ ಹೆಸರು ಉಳಿಬೇಕು ಅನ್ನುವಂಥದ್ದನ್ನು ಕೂಡ ದೇವರಲ್ಲಿ ಅವನು ಅರಿಕೆ ಮಾಡಿಕೊಳ್ಳುತ್ತಾರೆ. ನಾವು ಪ್ರಾದೇಶಿಕವಾಗಿ ಬೇರೆ ಬೇರೆ ಕಾರಣ ಇರ್ತದೆ, ದೀಪಾವಳಿಗೆ ಬೇರೆ ಬೇರೆ ಕಾರಣಗಳು ಇರ್ತದೆ. ನಾವು ಉತ್ತರ ಪ್ರದೇಶ ಆ ಭಾಗವನ್ನ ನೋಡಿದ್ರೆ ಪ್ರಭು ಶ್ರೀರಾಮಚಂದ್ರ ದೇವರು 14 ವರ್ಷದ ವನವಾಸವನ್ನ ಮುಗಿಸಿಕೊಂಡು ಬರುವಂತದ್ದು. ಆ ಸಂದರ್ಭದಲ್ಲಿ ಆ ಗ್ರಾಮಸ್ಥರೆಲ್ಲ ದೀಪ ಬೆಳಗಿಸಿ ಪ್ರಭು ಶ್ರೀರಾಮಚಂದ್ರರನ್ನ ಒಂದು ಸ್ವಾಗತ ಮಾಡಿದ್ರು ಅನ್ನುವಂಥದ್ದು ಕೂಡ ಉಲ್ಲೇಖ ಇರ್ತದೆ. ಹಾಗಾಗಿ ನಮ್ಮ ಭಾಗದ ಈ ಕಥೆಗಳನ್ನ ಕೂಡ ಹಬ್ಬ ಹರಿದಿನಗಳು ನಡೆಯುವ ಸಂದರ್ಭದಲ್ಲಿ ನಾನು ಇದನ್ನ ಉದಾಹರಣೆಯಾಗಿ ಕೊಟ್ಟೆ ವಿನಃ ನಾವು ಇಂತಹ ಕಾರ್ಯಕ್ರಮಗಳನ್ನ ನಾವು ಬಹಳಷ್ಟು ಹಬ್ಬಗಳನ್ನ ಮಾಡ್ತೇವೆ. ಅದರ ಜೊತೆಗೆ ಆ ಮಕ್ಕಳಿಗೆ ಈ ರೀತಿಯ